ಬಿಗ್ ಬಾಸ್ ಅಲ್ಲಿ ಇತ್ತೀಚೆಗೆ ಗೆದ್ದಿರುವಂತ ಗಿಲ್ಲಿ ಅವರು ಗೆಸ್ಟ್ ಆಗಿ ಬರ್ತಾರೆ. 22 ಶುಕ್ರವಾರ 20ನೇ ತಾರೀಕು, ಶನಿವಾರ 21ನೇ ತಾರೀಕು, ಭಾನುವಾರ 22ನೇ ತಾರೀಕು ದಿವಂಗತ ಕೊಂಗಡಿಯಪ್ಪನವರ ಸ್ಮರಣಾರ್ಥಕವಾಗಿ ಈ ಒಂದು ಸೀರೆ ಸಂತೆಯನ್ನ ಹಮ್ಮಿಕೊಳ್ಳಲಾಗ್ತಿದೆ. ಸೀರೆ ಸಂತೆಗೆ 20ನೇ ತಾರೀಕು ಉದ್ಘಾಟನೆ ಇರುತ್ತೆ ಸಂಜೆ, ಶುಕ್ರವಾರ ಸಂಜೆ ಉದ್ಘಾಟನೆ. ಸ್ಥಳೀಯವಾಗಿ ಎಲ್ಲ ನೇಕಾರರು ಸೇರಿ ಒಂದೇ ವೇದಿಕೆಯಲ್ಲಿ ನೇಕಾರರನ್ನ ಗುರುತಿಸಿ, ನೇಕಾರಿಕೆಯಲ್ಲಿ ಇರುವಂತಹ ಉದ್ಯಮಿಗಳನ್ನ ಗುರುತಿಸಿ ನೇಕಾರಿಕೆಗೆ ಪ್ರೋತ್ಸಾಹನ ನೀಡೋ ನಿಟ್ಟಿನಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ಮಾಡಿ ಅವತ್ತು ನಮ್ಮ ಇತ್ತೀಚೆಗೆ, ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಎಂಟರ್ಟೈನ್ಮೆಂಟ್ ಇರಬೇಕು, ಎಲ್ಲ ಇದ್ರೆ ಒಂದ್ ಸಂತೆ ಅಂತ ಹೇಳಿದ್ರೆ ಒಂದು ಎಲ್ಲ ಇದ್ರೆ ಜನ ಇವತ್ತು ಬಂದು ಸೇರೋ ಅಂತದ್ದು. ಆ ರೀತಿಯಲ್ಲಿ ಬೆಂಗಳೂರಲ್ಲಿ ಬೇಕಾದಷ್ಟು ನಡೀತವೆ. ಎಲ್ಲವನ್ನ ಇಟ್ಕೊಂಡು ಬಿಗ್ ಬಾಸ್ ಅಲ್ಲಿ ಇತ್ತೀಚೆಗೆ ಗೆದ್ದಿರುವಂತ ಗಿಲ್ಲಿ ಅವರು ಗೆಸ್ಟ್ ಆಗಿ ಬರ್ತಾರೆ. ಇದ್ರ ಜೊತೆಗೆ ನೇಕಾರಿಕೆಯಲ್ಲಿರುವಂತಹ ಕೆಲವು ಹೀರೋಯಿನ್ಗಳನ್ನ ಈಗಾಗಲೇ ಒಂದು ಪಟ್ಟಿಯನ್ನ ಮಾಡ್ಕೊಂಡಿದೀವಿ. ಅಂದ್ರೆ ಆ ಹಿನ್ನೆಲೆಯಿಂದ ಬರುವಂತವ್ರು ಅವ್ರಿಗೂ ಕರೆಯುವಂತ ಇದಿದೆ. ಮತ್ತು ಒಂದು ಸವಾರಿ ಅಂತ ಹೇಳಿ ಒಂದು ಬ್ಯಾಂಡ್ ಇದೆ, ಅವ್ರ ಪರ್ಫಾರ್ಮೆನ್ಸ್ ಇರುತ್ತೆ. ಶುಕ್ರವಾರ ಉದ್ಘಾಟನೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಶನಿವಾರ ಬೆಳಗ್ಗೆಯಿಂದ ಹಿಡಿದು ಈಗ ಸದ್ಯಕ್ಕೆ 54 ಮಳಿಗೆಗಳಿಗೆ ನಾವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿದೀವಿ. 54 ಸೀರೆ ಮಳಿಗೆಗಳೇ. ಅದನ್ನು ಒಳ್ಳೆ ನಮ್ಮ ಜರ್ಮನ್ ಟೆಂಟ್ ಹಾಕಿ, ಟೆಂಟ್ ಒಳಗಡೆ ಸ್ಟಾಲ್ಸ್ ಹಾಕಿ, ನೀವು ಬೆಂಗಳೂರು BIEC ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಥವಾ ಪ್ಯಾಲೇಸ್ ಗ್ರೌಂಡ್ಸ್ ಅಥವಾ ಬೆಂಗಳೂರು ಪ್ಯಾಲೇಸ್ ಅಲ್ಲಿ ಯಾವ ರೀತಿ ಒಂದು ಎಕ್ಸ್ಪೋ ಅಥವಾ ಎಕ್ಸಿಬಿಷನ್ ನಡೆಯುತ್ತೆ ಅದೇ ರೀತಿಯಲ್ಲಿ ಪಾರ್ಟಿಷನ್ಸ್ ಹಾಕಿ ನಾವು ಸ್ಟಾಲ್ಗಳನ್ನ 54 ಜನ ದೊಡ್ಡಬಳ್ಳಾಪುರದ ನೇಕಾರರು, 54 ಮಳಿಗೆಗಳಲ್ಲೂ ದೊಡ್ಡಬಳ್ಳಾಪುರದ ಸೀರೆಗಳು, ಇನ್ನೆಲ್ಲೂ ನೇಯ್ದಿರುವಂತ ಸೀರೆಗಳಲ್ಲ, ದೊಡ್ಡಬಳ್ಳಾಪುರ ನಗರದಲ್ಲಿ ನೇಯ್ದಿರುವಂತ ಸೀರೆಗಳನ್ನ ಆ ಸ್ಟಾಲ್ಗಳ ಉದ್ಘಾಟನೆ ಶುಕ್ರವಾರ ಸಂಜೆ 5 ಗಂಟೆಗೆ ನೆರವೇರಿಸಿ ಅದಾದ ನಂತರ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಈ ಸಮಿತಿಯವರು 54 ಜನ ಯಾರ್ಯಾರು ಅಲ್ಲಿ ಮಳಿಗೆಗಳನ್ನ ಇಡ್ತಾರೆ, ಯಾವೆಲ್ಲ ಮಳಿಗೆಗಳು ಇರ್ತವೆ, ಇದೆಲ್ಲದ್ರ ಬಗ್ಗೆ ಪೂರ್ವಭಾವಿಯಾಗಿ ಗುರುವಾರ ಇನ್ನೊಂದು ಪ್ರೆಸ್ ಮೀಟ್, 19ನೇ ತಾರೀಕು ಇನ್ನೊಂದು ಪ್ರೆಸ್ ಮೀಟ್ ಇರುತ್ತೆ. ಅದನ್ನ ಎಲ್ಲ ಸಂಪೂರ್ಣ ವಿಷಯಗಳನ್ನ 19ನೇ ತಾರೀಕು ಸವಿವರವಾಗಿ ನೀಡ್ತಾರೆ.